ಹೇಗಿದೆ ರಸ್ತೆ? ಇದ್ಯಾವುದೋ ಹಳ್ಳಿಯಲ್ಲಿರೋ ರಸ್ತೆ ಅಂತ ಮಾತ್ರ ನೀವು ಭಾವಿಸಲೇಬೇಡಿ ವೀಕ್ಷಕರೇ. ಇದು ಕಲ್ಪತರು ನಾಡು ಎಂದೇ ವಿಶ್ವವಿಖ್ಯಾತಿ ಪಡೆದಿರುವ ತುಮಕೂರು ನಗರದ ಹೃದಯ ಭಾಗದಲ್ಲಿರುವ ಬನಶಂಕರಿ ಮುಖ್ಯ ರಸ್ತೆಯಲ್ಲಿರುವ ರೈಲ್ವೆ ಅಂಡರ್ ಪಾಸ್ ಕೆಳಗಿನ ಗುಂಡಿ ಗಂಡಾಂತರದ ಸ್ಟೋರಿ. ಬಹು ಮುಖ್ಯವಾಗಿ ನಮ್ಮ ಸರಳ ಜೀವಿ ಜನಸ್ನೇಹಿ ಶಾಸಕರಾದ ಜ್ಯೋತಿ ಗಣೇಶ್ ಅವರ ಮನೆ ಪಕ್ಕದ ಮುಖ್ಯ ರಸ್ತೆಯ ಕರ್ಮಕಾಂಡ. ಇದೇನ್ ದೊಡ್ಡ ಸಮಸ್ಯೆನಾ? ಇಷ್ಟು ಚಿಕ್ಕ ಗುಂಡಿ ಇಟ್ಕೊಂಡು ಇಷ್ಟು ಐಪ್ ಬೇಕಾ ಅಂತ ನಿಮ್ಮ ಮನಸ್ಸು ಎಲ್ಲೋ ದೂರದಲ್ಲಿ ಕೂತು ಪ್ರಶ್ನೆ ಮಾಡ್ತಾ ಇರ್ಬೋದು. ಆದ್ರೆ ಇದೇ ಗುಂಡಿಯಿಂದ ಅದೆಷ್ಟೋ ಅಮಾಯಕರು ಪ್ರತಿದಿನ ಎದ್ದು ಬಿದ್ದು ಹೋಗ್ತಾ ಇದ್ದಾರೆ, ಕೈಕಾಲು ಮುರಿದುಕೊಂಡಿದ್ದಾರೆ. ಆದರೂ ನಮ್ಮ ಜನಪ್ರತಿನಿಧಿಗಳಿಗೆ, ನಮ್ಮ ಅಧಿಕಾರಿಗಳಿಗೆ ಇದೊಂದು ಚಿಕ್ಕ ಗುಂಡಿಯಾಗಿಯೇ ಕಾಣಿಸ್ತಾ ಇರೋದು ವಿಪರ್ಯಾಸವೇ ಸರಿ. ಇಲ್ಲೊಬ್ಬರು ನಮ್ಮ ತುಮಕೂರು ನಗರದ ಶಾಸಕರಿಗೆ ವಿಶೇಷವಾಗಿ ಪ್ರಜಾಶಕ್ತಿ ಕ್ಯಾಮ್ರಾ ಮುಂದೆ ಏನೋ ಹೇಳಿದ್ದಾರೆ, ನೀವೇ ನೋಡಿ. ಜ್ಯೋತಿ ಗಣೇಶ್ ಅವರೇ, ನಿಮ್ಮ ಮನೆ ಪಕ್ಕದಲ್ಲಿ ಬ್ರಿಡ್ಜ್ ಕೆಳಗಡೆ ರೋಡ್ ಇದೆ, ಮಳೆ ಬಂದರೆ ನೀರು ತುಂಬ್ತದೆ, ಆಮೇಲೆ ಚರಂಡಿ ಹೊಂಡ ಬಿದ್ದಿದೆ, ಆಮೇಲೆ ವೆಹಿಕಲ್ಲು ಇಲ್ಲಿ 1 ತಿಂಗಳು ಓಡಾಡ್ರೆ ರಿಪೇರಿ ಕಳಿಸ್ಬೇಕಾಗತ್ತೆ ನಾವು. ಯಾಕೆ ಈ ರೋಡ್ ನಿಮಗೆ ಕಾಣ್ತಾ ಇಲ್ವಾ? ನೀವು ಒಬ್ಬ MLA ಅಲ್ವಾ? ನಿಮ್ಮನ್ನು ಜನಪ್ರಿಯ ನಾಯಕರೆಂದು ಕರೀತಾರೆ. ಆ ಕರೆಯೋದಕ್ಕಾದರೂ ಒಂದು ಬೆಲೆ ಕೊಟ್ಟು ಈ ರೋಡನ್ನು ಇಂಪ್ರೂವ್ ಮಾಡ್ತೀರೋ ಅಂತ. ಇನ್ನು ಅಂಡರ್ ಪಾಸ್ ಕೆಳಗಿನ ಈ ಗುಂಡಿ ಕುರಿತು ಪ್ರಜಾಶಕ್ತಿ ಆಫೀಸ್ಗೆ 100 ಕರೆಗಳು ಬರ್ತಾ ಇತ್ತು. ನಮ್ಮ ತಂಡ ಕೂಡಲೇ ಆ ಸ್ಥಳಕ್ಕೆ ಹೋದಾಗಲೇ ಗೊತ್ತಾಗಿದ್ದು ವಾಹನ ಸವಾರರ ಪೀಕಲಾಟ. ಅದರಲ್ಲೂ ಬೈಕ್ ಸವಾರರಂತೂ ಜೀವ ಭಯದಲ್ಲಿ ಸಂಚರಿಸುವ ದುರ್ಗತಿ ಎದುರಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಕಳಪೆ ರಸ್ತೆ ಕುರಿತು ಜನಾಕ್ರೋಶದ ಝಲಕ್ ಇಲ್ಲಿದೆ ನೋಡಿ. ಸರ್, ಕುಣಗಲ್ ರೋಡ್ಗೆ ಇದೊಂದೇ ರೋಡ್ ಇರೋದು. ಸುಮಾರು ಏರಿಯಾಗಳಿದ್ದಾವೆ, 7-8 ಏರಿಯಾಗಳು. ಸಾಕಷ್ಟು ಪಬ್ಲಿಕ್ಕು, ಸಾಕಷ್ಟು 2 ವೀಲರು, ಆಟೋ ಪ್ರತಿಯೊಂದು ಓಡಾಡ್ತವೆ. ತುಂಬ ಚಿಕ್ಕದಾಯಿತು ರೋಡು. ಅದರಲ್ಲಿ ನಾನು 3 ಸಲ ಹಳ್ಳ ಫಿಲಪ್ ಮಾಡಿದ್ದೀನಿ. ನನ್ನ ಸ್ವಂತ ಆಟೋದಲ್ಲಿ ಇಟ್ಕೊಂಡು ಮಣ್ಣು ಇಟ್ಟಿಗೆ ಎಲ್ಲ ತಂದು ಹಳ್ಳ ಮುಚ್ಚಿದ್ದೀನಿ. ಆದರೆ ಇಲ್ಲಿ ಜನಪ್ರತಿನಿಧಿಗಳು ಒಬ್ಬರು ಇಲ್ಲಿ ಎಲ್ಲರೂ ಓಡಾಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಹಿಡಿದು ಜನಪ್ರತಿನಿಧಿಗಳು ಎಲ್ಲ ಓಡಾಡ್ತಾರೆ. ಯಾರಿಗೂ ಗಮನ ಇಲ್ಲ. ನಿನ್ನೆ ಒಬ್ಬ ಬಿದ್ದ, ಎಲ್ಲರೂ ಅವ್ನು ಬಿದ್ದಿದ ತಕ್ಷಣ ಎತ್ತುತ್ತಾ ಇಲ್ಲ. ಆ ಹಳ್ಳದಲ್ಲಿ ಈ ಬಿದ್ದಿದೆಯಲ್ಲ ಹಳ್ಳ, ಯಾರೂ ಎತ್ತುತ್ತಾ ಇಲ್ಲ. ಬಿದ್ದು ಆಮೇಲೆ ಅವರು ನೋಡ್ಕೊಂಡು ವಿಡಿಯೋ ಹಿಡಿತಾವ್ರೆ. ಅಂಥ ಪರಿಸ್ಥಿತಿ ಇದೆ. ಅದರಲ್ಲಿ ಇದು ಎಲ್ಲರಿಗೂ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಆಟೋದವ್ರಿಗೆ, 2 ವೀಲರ್ ಅಂತೂ ಪಾಪ ಬಿದ್ದೇ ಹೋಗ್ತಾರೆ. ಈ ಚಿಕ್ಕದಾಯ್ತು ರೋಡು, ಅದರಿಂದ ಇದು ಸಮಸ್ಯೆ ಬಗೆಹರಿಸ್ಬೇಕು. ಇಲ್ಲೇ MLA ಅವ್ರ ಮನೆಯೂ ಐತೆ, ಸದಾಶಿವನಗರದಲ್ಲಿ. ಇದೆಲ್ಲ ರೋಡೆಲ್ಲ ಇಲ್ಲೇ ಕಿತ್ತೋಗೈತೆ. ಬೆಂಗಳೂರು ಕುಣಿಗಲ್ಲು ಮತ್ತು ಮೈಸೂರು ಹೈವೇ ರೋಡ್, ಇದು ಹೈವೇ ರೋಡ್ ಪೂರ್ತಿ ಕಿತ್ತೋಗೈತೆ. ದಿನ 2-3 ಆಕ್ಸಿಡೆಂಟ್ ಆಗುತ್ತೆ. ನಿನ್ನೆ ಬೇರೆ 3 ಜನ ಬಿದ್ದು ಇದಾಗೈತೆ. ಯಾರು ಜವಾಬ್ದಾರಿ ತಂತಾರೆ ಇದಕ್ಕೆಲ್ಲ? ನೋಡಿ, ಒಂದು ಸ್ವಲ್ಪ ಹೇಳಿ ಮಾಡಿಕೊಡಿ. ಎಲ್ಲರೂ ಬನ್ನಿ ಮಾತಾಡಿ, ಅದೇನು ಕೇಳಿ. ಕುಣಿಗಲ್ ರಸ್ತೆ ಹೋಗೋದು ಬ್ರಿಡ್ಜ್ ಕೆಳಗಡೆ ಎಲ್ಲ ಬ್ರಿಡ್ಜು ಸರಿಯಾಗಿ ಮೊನ್ನೆ ನೋಡಿದರೆ ಒಂದು 3-4 ಆಕ್ಸಿಡೆಂಟ್ ಆಗಿತ್ತೆ. ಮೊನ್ನೆ ಎಲ್ಲರೂ ಬಂದು ಐಟ್ಗಳು ಗಾಡಿಗಳು ಓಡ್ತಾ ಇರ್ತಾರೆ, ಲೋಡ್ ಗಾಡಿ ಇರುತ್ತೆ. ಅದು ಅಕ್ಕಪಕ್ಕ ಅವ್ರು ಯಾರು ಬಂದು ಕೌನ್ಸಿಲರ್ಗಳು MLA ಇರಲಿ ಯಾರು ನೋಡ್ತಾ ಇಲ್ಲ. ದಯವಿಟ್ಟು ಒಂಚೂರು ನೋಡಿಬಿಟ್ಟು ರೋಡ್ಗಳು ಎಲ್ಲ ರೆಡಿ ಮಾಡ್ಸಕ್ಕೆ ಹೇಳಿ. ಒಂಚೂರು ನಮಗೂ ಪ್ರಾಬ್ಲಮ್ ಆಗ್ತೈತೆ. ಐಟ್ ಗಾಡಿ ಓಡೋರಿಗೆ ಅವ್ರಿಗೂ ತುಂಬ ಕಷ್ಟ ಆಗ್ತೈತೆ. ಒಂಚೂರು ಸಮಸ್ಯೆ ಎಲ್ಲ ನೀವು ಬಂದು ಇದು ಮಾಡಿದರೆ ಎಲೆಕ್ಷನ್ ಟೈಮಿಗೆಲ್ಲ ಬರೋದು, ಎಲ್ಲ ಟೈಮಿಗೆ ಬರಬೇಕು, ನೋಡಬೇಕು. ಒಂದು ಸ್ವಲ್ಪ ಬಂದು ದಯವಿಟ್ಟು ಇದು ಮಾಡಿ. ದಯವಿಟ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಿರೋದ್ರಿಂದ ದಯವಿಟ್ಟು ಹೆಣ್ಮಕ್ಳು ಓಡಾಡ್ತಾ ಇರ್ತಾರೆ, ದೊಡ್ಡ ವ್ಯಕ್ತಿಗಳು ಓಡಾಡ್ತಾ ಇರ್ತಾರೆ, ದೊಡ್ಡ ಲಾರಿಗಳು ಓಡಾಡ್ತಾ ಇದ್ದಾವೆ, ಬಸ್ಗಳು ಓಡಾಡ್ತಾ ಇದ್ದಾವೆ. ಬೇರೆ ಪ್ರಾಬ್ಲಮ್ ಆಗಿ ಎಲ್ಲ ಬೀಳ್ತಾ ಇದ್ದಾರೆ, ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆ ಏನಿದೆ, ಮಹಾನಗರ ಆಯುಕ್ತರು ಏನಿದ್ದಾರೆ, ಇದ್ರ ಬಗ್ಗೆ ಗಮನ ಕೊಟ್ಟು ಸಾರ್ವಜನಿಕರಿಗೆ ಓಡಾಡೋ ಥರ ದಯವಿಟ್ಟು ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ನೋಡಿ ಸರ್. ನಮ್ಮ ಹೆಮ್ಮೆಯ ಶಾಸಕರು, ಜನಸ್ನೇಹಿ ಪಾಲಿಕೆ ಆಯುಕ್ತರು ಈ ಗುಂಡಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಸರಿಪಡಿಸಿದ್ರೆ ಎಷ್ಟೋ ಅಮಾಯಕರ ಜೀವ ಉಳಿದಂತಾಗುತ್ತದೆ. ಇದು ಪ್ರಜಾಶಕ್ತಿ ಟಿವಿಯ ಕಳಕಳಿ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಕೇಸ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.